Children, today we'll be doing 6th standard science. 4th chapter, sorting materials into group. So objects around us. We have seen variety of food, clothes. Also a vast variety of objects. Everywhere we see around us a chair. Chair kaansutte. A bullock cart, utensils, cart, ಕುಕಿಂಗ್ ಯುಟೆನ್ಸಿಲ್ಸ್, ಬುಕ್ಸ್ ಎಕ್ಸೆಟ್ರಾ ಎಷ್ಟೊಂದು ಕಾಣಿಸುತ್ತೆ ನಮ್ಮ ಸುತ್ತಮುತ್ತಲು, ಕರೆಕ್ಟಾ? ಸೊ ಆಲ್ ಆಫ್ ದೀಸ್ ಆಬ್ಜೆಕ್ಟ್ಸ್ ನಮಗೆ ಏನೇನು ಕಾಣಿಸುತ್ತೋ ಅದೆಲ್ಲ ಡಿಫ್ರೆಂಟ್ ಶೇಪಲ್ಲಿದೆ, ಡಿಫ್ರೆಂಟ್ ಕಲರಲ್ಲಿದೆ, ಆಮೇಲೆ ಡಿಫ್ರೆಂಟ್ ಯೂಸಸ್ ಕೂಡ ಇದೆ ಅದರದ್ದು, ಹೌದಾ? ಸೊ ಬೈ ಲುಕಿಂಗ್ ಅರೌಂಡ್ ದಿ ಆಬ್ಜೆಕ್ಟ್ಸ್ ದಟ್ ಆರ್ ರೌಂಡ್ ಆ್ಯಂಡ್ ಶೇಪ್. ಸೊ ರೌಂಡ್ ಆಗಿರುವಂಥವು ಯಾವ್ಯಾವು? ರಬ್ಬರ್ ಬಾಲ್ ಇದೆ, ಫುಟ್ಬಾಲ್ ಇದೆ, ಗ್ಲಾಸ್ ಮಾರ್ಬಲ್ ಅಂದರೆ ಗೋಲಿ, ಇವೆಲ್ಲವೂ ಇದೆ. ಆಮೇಲೆ ಲೆಟ್ಸ್ ಮೇಕ್ ಅ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಆಫ್ ಪ್ಲಾಸ್ಟಿಕ್ಕಿಂದ ಮಾಡಿರೋವಂಥವು ಯಾವ್ಯಾವು? ಸೊ ವಿ ಹ್ಯಾವ್ ಬಕೆಟ್, ಲಂಚ್ ಬಾಕ್ಸ್, ಟಾಯ್ಸ್, ಕಂಟೈನರ್ಸ್, pipe and many. All these materials like plastic and all, they are made up of one or more materials. These materials may be glass, metal, plastic, wood, cotton, paper, mud or soil. ಸೊ ಒಂದೊಂದು ಮಟೀರಿಯಲ್ ಕೂಡ, ಆಬ್ಜೆಕ್ಟ್ ಕೂಡ ಬೇರೆ ಬೇರೆ ಮಟೀರಿಯಲ್ಸಿಂದ ಮಾಡಿರ್ತಾರೆ. ಒಂದು ಮಟೀರಿಯಲ್ ಅಥವಾ ಒಂದಕ್ಕಿಂತ ಜಾಸ್ತಿ ಮಟೀರಿಯಲಿಂದ ಮಾಡಿರ್ತಾರೆ. ಸಾಯಿಲ್ ಕೂಡ ಮಡ್ಡು ಕೂಡ, ಅರ್ಥ ಆಯ್ತಾ? ಸೊ ಫಾರ್ ದೀಸ್ ಡಿಫ್ರೆಂಟ್ ಮಟೀರಿಯಲ್ಸ್ ದೇರ್ ಆರ್ ಪ್ರಾಪರ್ಟೀಸ್. ಈ ಮಟೀರಿಯಲ್ಸಿಗೆ ಪ್ರಾಪರ್ಟೀಸ್ ಅಂತ ಇರುತ್ತೆ. ಸೊ ಆ ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಸೊ ಲೆಟ್ಸ್ ಸಿ ವಾಟ್ ಆರ್ ದೀಸ್ ಪ್ರಾಪರ್ಟೀಸ್. ಹ್ಯಾವ್ ಯು ಎವರ್ ವಂಡರ್ಡ್ ವೈ ಅ ಟಂಬ್ಲರ್ ಇಸ್ ನಾಟ್ ಮೇಡ್ ವಿತ್ ಅ ಪೀಸ್ ಆಫ್ ಕ್ಲಾತ್? ಸೊ ಟಂಬ್ಲರ್ ಅಂದರೆ ಲೋಟನ ಯಾಕೆ ಬಟ್ಟೆಯಿಂದ ಮಾಡಿಲ್ಲ ಅಂತ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಯೋಚನೆ ಮಾಡಿ, ಲೋಟನ ಬಟ್ಟೆಯಿಂದ ಮಾಡೋದಕ್ಕಾಗುತ್ತಾ? ನೋ ವೇ. ಯಾಕಂದರೆ ಬಟ್ಟೆಯಿಂದ ಮಾಡಿದ್ರೆ ನೀರು ಆ ಬಟ್ಟೆಯಿಂದ ಎಲ್ಲ ಸೋರೋಗುತ್ತೆ. ದ ಸೇಮ್ ವೇ. ಆಮೇಲೆ ವುಡಂಟ್ ಇಟ್ ಬಿ ಸಿಲಿ ಇಫ್ ವಿ ವರ್ ಟು ಮೇಕ್ ಟಂಬ್ಲರ್ ಔಟ್ ಆಫ್ ಕ್ಲಾತ್? ತುಂಬ ತಮಾಷೆ ಅಲ್ವಾ ಟಂಬ್ಲರ್ನ ಬಟ್ಟೆಯಿಂದ ಮಾಡೋದು. ಸೊ ವಾಟ್ ವಿ ನೀಡ್ ಫಾರ್ ಅ ಟಂಬ್ಲರ್ ಈಸ್ ಗ್ಲಾಸ್, ಪ್ಲಾಸ್ಟಿಕ್, metal or other such materials that will hold water. ಸೊ ನೀರು ಸೋರದೆ ಇರುವಂಥ ಮಟೀರಿಯಲ್ಸ್ ಬೇಕು ನಮಗೆ ಲೋಟ ಮಾಡೋದಕ್ಕೆ. ಸೊ ಅವು ಯಾವ್ಯಾವು? ಗ್ಲಾಸಿಂದ ಮಾಡ್ಬೋದು, ಪ್ಲಾಸ್ಟಿಕ್ಕಿಂದ ಮಾಡ್ಬೋದು, ಮೆಟಲಿಂದ ಮಾಡ್ಬೋದು, ಅಥವಾ ಬೇರೆ ಬೇರೆ ಮಟೀರಿಯಲ್ಸ್ ಕೂಡ ಇದ್ದಾವೆ ಸಿಮಿಲರ್ ಆಗಿ, ಅದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಈ ಹುಡುಗಿ ಹಾಕ್ಕೊಂಡಿದ್ದಾಳೆ ನೋಡಿ, ಬಟ್ಟೆಯಲ್ಲಿ ಹಾಕ್ತಾ ಇದ್ದಾಳೆ. ಸೊ ಇಲ್ಲಿಂದೆಲ್ಲ ಸೋರ್ತಾ ಇದ್ದಾಳೆ. ಸೊ ಯಾವುದಕ್ಕೆ ಏನು ಯೂಸ್ ಮಾಡಬೇಕು ಅದನ್ನೇ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಓಕೆ, ಸೊ ವಿ ಸಿ ದೆನ್ ದಟ್ ವಿ ಚೂಸ್ ಅ ಮಟೀರಿಯಲ್ ಟು ಮೇಕ್ ಎನ್ ಆಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ಇಟ್ಸ್ ಪ್ರಾಪರ್ಟಿ. ಸೊ ಏನಾದರೂ ಆಬ್ಜೆಕ್ಟ್ ಮಾಡಬೇಕು ಅಂದರೆ ಆ ಮಟೀರಿಯಲ್ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ, ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟ್ ಆರ್ ಆಲ್ ದಿ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ಸ್ ದಟ್ ವುಡ್ ಬಿ ಇಂಪಾರ್ಟೆಂಟ್ ಫಾರ್ ದರ್ ಯೂಸೇಜ್? ಸಮ್ ಪ್ರಾಪರ್ಟೀಸ್ ಆರ್ discussed here. So first property ಏನು? appearance. Materials usually look different from each other. ಸೊ ಈ ಪೆನ್ಸಿಲ್ ಇರೋ ಥರ ಈ ಬುಕ್ ಇಲ್ಲ, ಈ ಬುಕ್ ಇರೋ ಥರ ಈ ಬ್ಯಾಗ್ ಇಲ್ಲ. ಸೊ ಅದೇ ಥರ ಒಂದರಿಂದ ಒಂದು ತುಂಬ ಡಿಫ್ರೆಂಟ್ ಇರುತ್ತೆ. ವುಡ್ ಲುಕ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಐರನ್. ಸೊ ವುಡ್ಡು ಸಾಲಿಡ್ಡು, ಐರನ್ನು ಸಾಲಿಡ್ಡು, ಬಟ್ ವುಡ್ಡು ಐರನ್ಗೆ ತುಂಬಾ ಡಿಫ್ರೆಂಟ್ ಇರುತ್ತೆ, ಹೌದಾ? appears different from copper or aluminum. ಸೊ ವುಡ್ಡು ಮತ್ತು ಐರನ್ ಅಷ್ಟೇ ಅಲ್ಲ, ಐರನ್ಗಿಂತಲೂ ಕಾಪರ್ ಡಿಫ್ರೆಂಟು, ಕಾಪರ್ಗಿಂತಲೂ ಅಲ್ಯೂಮಿನಿಯಂ ಡಿಫ್ರೆಂಟು. ಅಟ್ ದ ಸೇಮ್ ಟೈಮ್ ದೇರ್ ಮೇ ಬಿ ಸಮ್ ಸಿಮಿಲಾರಿಟೀಸ್ ಬಿಟ್ವೀನ್ ಐರನ್, ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ. ಸೊ ಸಿಮಿಲಾರಿಟೀಸ್ ಏನು? ಐರನ್ನು, ಕಾಪರು, ಅಲ್ಯೂಮಿನಿಯಂ ಮೂರು ಮೆಟಲ್ ಆ್ಯಂಡ್ ಮೂರು ಸಾಲಿಡ್ ದಟ್ ಆರ್ ನಾಟ್ ದೇರ್ ಇನ್ ದ ವುಡ್. ಸೊ ವುಡ್ ಅನ್ನೋದು ಮೆಟಲ್ ಅಲ್ಲ. ಸೊ ಇವು ಮೂರು ಮೆಟಲ್ಲು, ಇವು ಮೂರು ಸಾಲಿಡು. ಸೊ ಈ ಸಿಮಿಲಾರಿಟಿ, ಬಟ್
ಡಿಫ್ರೆನ್ಸ್ ಬಿಟ್ವೀನ್ ವುಡ್ ಆ್ಯಂಡ್ ದೀಸ್ ಮೆಟಲ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿ ನೆಕ್ಸ್ಟ್ ಪ್ರಾಪರ್ಟಿ, ಹಾರ್ಡ್ನೆಸ್. So when you press different materials with your hands, some of them may be hard to compress while others can be easily compressed. Take a metal key and try to scratch with it. ಸೊ ಒಂದು ಕೀ ತೊಗೊಂಡು ಸ್ಕ್ರ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ, ಗ್ಲಾಸ್ ಮೇಲೆ ಸ್ಕ್ರ್ಯಾಚ್ ಮಾಡಿದ್ವಿ ಅಂದ್ಕೊಡ್ರೆ ಗೀಚ್ ಬೀಳುತ್ತೆ ಗ್ಲಾಸ್ ಮೇಲೆ, ಹೌದಾ? ಸೊ ದ ಸರ್ಫೇಸ್ ಆಫ್ ಅ ಪೀಸ್ ಆಫ್ ವುಡ್, ಅದೇ ವುಡ್ ಮೇಲೆ ಸ್ಕ್ರ್ಯಾಚ್ ಮಾಡಿದ್ರೆ ಸ್ವಲ್ಪ ವುಡ್ ಕಿತ್ಕೊಂಡು ಬರುತ್ತೆ ಅಥವಾ ತಗ್ಗು ಥರ ಆಗುತ್ತೆ. ಅಲ್ಯೂಮಿನಿಯಂ ಮೇಲೆ ಸ್ಕ್ರ್ಯಾಚ್ ಮಾಡಿದ್ರೆ ಅಂಥ ಏನು ಡಿಫ್ರೆನ್ಸ್ ಇರಲ್ಲ, ಕಲ್ಲು ಮೇಲೂ ಕೂಡ ಅಂಥ ಏನು ಡಿಫ್ರೆನ್ಸ್ ಇರಲ್ಲ. ಅದೇ ಥರ ಮೊಳೆ ಮೇಲೂ ಎಂಥ ಏನು ಡಿಫ್ರೆನ್ಸ್ ಇಲ್ಲ. ಕ್ಯಾಂಡಲ್ ಮೆತ್ತಗಿರುತ್ತೆ, ಹೌದಾ? ಸೊ ಮೆತ್ತಗಿರೋದ್ರಿಂದ ಏನಾಗುತ್ತೆ, ಕ್ಯಾಂಡಲ್ಲು ಎದ್ದು ಬರುತ್ತೆ. ಚಾಕ್ ಕೂಡ ಪೌಡರ್ ಫಾರ್ಮಲ್ಲಿ ಇರೋದ್ರಿಂದ ಅದು ಕೂಡ ಪೀಸ್ ಆಗುತ್ತೆ. ಆ್ಯಂಡ್ ಎನ್ ಅದರ್ ಮಟೀರಿಯಲ್ ಆರ್ ಆಬ್ಜೆಕ್ಟ್ ಯು ಕ್ಯಾನ್ ಈಸಿಲಿ ಸ್ಕ್ರ್ಯಾಚ್ ಸಮ್ ಮಟೀರಿಯಲ್ಸ್ ವೈಲ್ ಸಮ್ ಕೆನಾಟ್ ಬಿ ಸ್ಕ್ರ್ಯಾಚ್ಡ್. ನಾನು ಆಗಲೇ ಎಲ್ಲ ಹೇಳಿದೆ, ಯಾವುದಾದ್ರ ಮೇಲೆ ಸ್ಕ್ರ್ಯಾಚ್ ಮಾಡ್ಬೋದು, ಯಾವುದಾದ್ರ ಮೇಲೆ ಸ್ಕ್ರ್ಯಾಚ್ ಮಾಡಿದ್ರೂ ಏನು ವ್ಯತ್ಯಾಸ ಇರೋದಿಲ್ಲ ಅಂತ. ಮಟೀರಿಯಲ್ಸ್ ವಿಚ್ ಕ್ಯಾನ್ ಬಿ ಕಂಪ್ರೆಸ್ಡ್ ಆರ್ ಸ್ಕ್ರ್ಯಾಚ್ಡ್ ಈಸಿಲಿ ಆರ್ ಕಾಲ್ಡ್ ಸಾಫ್ಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಕ್ಯಾಂಡಲ್, ಚಾಕು, ವುಡ್ಡು ಎಲ್ಲ ವುಡ್ಡು ಸಾಫ್ಟ್ ಇರೋದಿಲ್ಲ, ಕೆಲವೊಂದು ವುಡ್ ಮಾತ್ರ ಸಾಫ್ಟಾಗಿರುತ್ತೆ. ಸೊ ಇದನ್ನೆಲ್ಲ ಸಾಫ್ಟ್ ಮಟೀರಿಯಲ್ಸ್ ಅಂತ ಕರೀತಾರೆ. ವಿಚ್ ಆರ್ ಡಿಫಿಕಲ್ಟ್ ಟು ಕಂಪ್ರೆಸ್ ಆರ್ ಕಾಲ್ಡ್ ಹಾರ್ಡ್. ಸೊ ಈಸಿಯಾಗಿ ಕಂಪ್ರೆಸ್ ಮಾಡುವಂಥದ್ದು, ಸ್ಕ್ರ್ಯಾಚ್ ಆಗುವಂಥದ್ದನ್ನು ಸಾಫ್ಟ್ ಮಟೀರಿಯಲ್ ಅಂತೀವಿ. ಬಟ್ ಹಾರ್ಡ್ ಟು ಕಂಪ್ರೆಸ್ ಆ್ಯಂಡ್ ಹಾರ್ಡ್ ಟು ಸ್ಕ್ರ್ಯಾಚ್ ಅದನ್ನು ಹಾರ್ಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕಾಟನ್ ಆರ್ ಸ್ಪಾಂಜ್ ಇಸ್ ಸಾಫ್ಟ್ ವೈಲ್ ಐರನ್ ಇಸ್ ಹಾರ್ಡ್. ಕಾಟನ್ ನೋಡಿರ್ತೀರ, ತುಂಬ ಸಾಫ್ಟಾಗಿರುತ್ತೆ. ಸ್ಪಾಂಜ್ ಕೂಡ ನೋಡಿದ್ದೀರ, ತುಂಬ ಸಾಫ್ಟಾಗಿರುತ್ತೆ. ಆದರೆ ಐರನ್ ಬೇಗ ನೋಡಿರ್ತೀರಿ ತಾನೆ, ಸೊ ಅದಂತೂ ಸಿಕ್ಕಾಬಟ್ಟೆ ಹಾರ್ಡ್ ಆಗಿದೆ. ಇನ್ ಅಪಿಯರೆನ್ಸ್ ಮಟೀರಿಯಲ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಲೈಕ್ ಲಸ್ಟರ್, ಹಾರ್ಡ್ನೆಸ್, ರಫ್ ಆರ್ ಸ್ಮೂತ್. ಸೊ ನೋಡೋದಕ್ಕೆ ಶೈನ್ ಇರ್ಬೋದು, ಗಟ್ಟಿ ಇರ್ಬೋದು, ಸ್ಮೂತ್ ಇರ್ಬೋದು ಅಥವಾ ರಫ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಅರ್ಥ ಆಯ್ತಾ ಮಕ್ಕಳೇ?